ನಿನ್ನೆ ರಾತ್ರಿ ಡಿಕೆಶಿ ಸತೀಶ್ ಜಾರಕಿಹೊಳಿ ಗೌಪ್ಯ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ 1 ಗಂಟೆ ಚರ್ಚೆ ಮಾಡಿದ್ದಾರೆ ನಾಯಕರು. ತಡರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಗುಪ್ತ ಮೀಟಿಂಗ್ ಅನ್ನ ಮಾಡಿದ್ದಾರೆ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ. ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ವಿಸ್ತಾರವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. 1 to 1 ಮಾತುಕತೆ ನಡೆಸಿದ್ದಾರೆ ಪ್ರಬಲ ನಾಯಕರು. ಅದರಲ್ಲೂ ಕೂಡ ಎಸ್ಪೆಷಲಿ ಸಿದ್ದರಾಮಯ್ಯ ಅವರ ಆಪ್ತರ ಜೊತೆಯಲ್ಲಿ. ನೀವು ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ದೀರಿ, ಪಕ್ಷದ ಹಿತದೃಷ್ಟಿಯಿಂದಾಗಿ ಜೊತೆಯಾಗಿ ಕೆಲಸವನ್ನ ಮಾಡಬೇಕು. ಸಚಿವ ಸತೀಶ್ ಭೇಟಿಯ ವೇಳೆಯಲ್ಲಿ ಹೇಳಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಮೊನ್ನೆ ಕೆಜೆ ಜಾರ್ಜ್ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ರು ಡಿಕೆಶಿ ಅವರು. ಸಿದ್ದರಾಮಯ್ಯ ಆಪ್ತ ಜಮೀರ್ ಸಹ ಭೇಟಿಯಾಗಿದ್ರು ಡಿಕೆಶಿ ಅವರು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಅವರ ಆಪ್ತ ಬಣದವರನ್ನ ಮೀಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಬಲವಾದಂತಹ ಹಿರಿಯ ನಾಯಕರನ್ನ ಭೇಟಿ ಆಗ್ತಾ ಇರುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ರಾಘವೇಂದ್ರ, ಈಗ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸಿದ್ದರಾಮಯ್ಯ ಅವರ ಪರಮಾಪ್ತರು ಅಂತ ಹೇಳಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನೇ ಅವರು ಭೇಟಿ ಆಗ್ತಾ ಇರುವಂಥದ್ದು. ಮೊನ್ನೆ ಕೆಜೆ ಜಾರ್ಜ್ ಜೊತೆಗೆ ಜಮೀರ್ ಅವರನ್ನ ಭೇಟಿ ಆಗಿರುವಂಥದ್ದು. ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ಭೇಟಿ ಆಗಿರುವಂಥದ್ದು. ಏನಿರಬಹುದು ಆ ಒಂದು ನಾಯಕರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನವ, ತನಗೆ ಬೆಂಬಲವನ್ನ ಕೊಡ್ಲಿ ಅನ್ನುವಂತಹ ಪ್ರಯತ್ನವ, ಏನಿದೆ ಮಾಹಿತಿ? ಕುಸುಮ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಬಹಳ ಚಾಣಕ್ಯ ರಾಜಕಾರಣಿ. ಹೀಗಾಗಿ ಎಲ್ಲಿ ಯಾವ ಕಲ್ಲನ್ನು ಹೊಡೆದ್ರೆ ಯಾವ ಹಣ್ಣು ಬೀಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರ್ತಕ್ಕಂತಹ ರಾಜಕಾರಣಿ. ಹೀಗಾಗಿನೇ ಅವರು ಒಬ್ಬೊಬ್ಬರನ್ನೇ ಹಿರಿಯ ನಾಯಕರನ್ನ ಭೇಟಿ ಮಾಡುವ ಮುಖಾಂತರ ತಮ್ಮ ಅಧಿಕಾರದ ಗದ್ದುಗೆ ಏನಿದೆ ಅದನ್ನ ಏರೋದಕ್ಕೆ ಒಂದೊಂದೇ ಮೆಟ್ಲನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಹತ್ತಾ ಇದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 1 ವಾರದಿಂದ ಕಂಟಿನ್ಯೂಸ್ ಆಗಿ ನಾವು ನೋಡ್ಕೊಂಬಂದ್ರೆ, ಮೊದಲು ಅವರು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ಏಕಾಏಕಿ ಹೋಗ್ತಾರೆ, ಅಲ್ಲಿ ಭೇಟಿಯನ್ನ ಮಾಡ್ತಾರೆ. ಭೇಟಿಯನ್ನ ಮಾಡಿ ಕೆಲವೊಂದಿಷ್ಟು ಈ ಅಧಿಕಾರದ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಜಾರ್ಜ್ ಅವರ ಬಳಿ ಚರ್ಚೆಯನ್ನ ಮಾಡ್ತಾರೆ. ಈ ವೇಳೆ ಜಾರ್ಜ್ ಅವರು ಸಹ 1 ವರ್ಷದ ಮಟ್ಟಿಗೆ ಕಾಯುವಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಸುತಾರಾಮ್ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಸಹ ಈ ಒಪ್ಪಂದಕ್ಕೆ ಒಪ್ಪೋದಿಲ್ಲ. ಅವತ್ತು 4 ಗೋಡೆಗಳ ಮಧ್ಯೆ 6 ಜನರ ಮಧ್ಯೆ ಒಪ್ಪಂದ ಆಗಿತ್ತು, ಆ ಒಪ್ಪಂದದಂತೆ ಈಗ ಅಧಿಕಾರವನ್ನ ಬಿಟ್ಕೊಡ್ಬೇಕು, ಅದನ್ನ ನೀವು ನಿಮ್ಮ ಸಿಎಂಗೆ ಹೇಳಿ ಅನ್ನೋ ಒಂದು ಮಾತನ್ನು ಸಹ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಅದಾದ ಬಳಿಕ ನಿನ್ನೆ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್ ಅಲ್ಲಿ ಏಕಾಏಕಿ ಜಮೀರ್ ಅಹಮದ್ ಅವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸಕ್ಕೆ ಬರ್ತಾರೆ. ಸುಮಾರು 40 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡ್ತಾರೆ. ಅಲ್ಲೂ ಸಹ ಜಮೀರ್ ಅವರಿಗೆ ಒಂದೇ ಮಾತು, ಡಿ ಕೆ ಶಿವಕುಮಾರ್ ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದದಂತೆ ಅಧಿಕಾರವನ್ನ ಬಿಟ್ಕೊಡಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರೇ ಇದೀಗ ಮತ್ತೊಬ್ಬ ಪ್ರಬಲ ರಾಜಕಾರಣಿ, ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಇರ್ತಕ್ಕಂಥವರು, ಸಿದ್ದರಾಮಯ್ಯನ ಅಚ್ಚುಮೆಚ್ಚಿನ ಶಿಷ್ಯ ಅಂತಾನೆ ಗುರುತಿಸಿಕೊಂಡಿರ್ತಕ್ಕಂಥವರು ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಕಳೆದ ರಾತ್ರಿ ತಡರಾತ್ರಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ಸಹ ನಡೆಸಿದ್ದಾರೆ ಅಂತಲೂ ಸಹ ಕೆಲವೊಂದಿಷ್ಟು ಆಪ್ತ ಮೂಲಗಳು ಸ್ಪಷ್ಟತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಸಹ ಇಬ್ಬರು ನಾಯಕರು ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀಡಿಲ್ಲ. ಆದ್ರೂ ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಯಾವೆಲ್ಲ ಪ್ರಯತ್ನವನ್ನು ಬೇಕೋ ಅವೆಲ್ಲಾ ಪ್ರಯತ್ನವನ್ನು ಸಹ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನೇರವಾಗಿ ಹೈಕಮಾಂಡ್ಗೂ ಸಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಏನು ಈಗ ಕೂತು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ, ಸಂಧಾನ ಬೆಸೆಯುವಂತಹ ಸಂದರ್ಭದಲ್ಲಿ ಅವತ್ತು 2.5 ವರ್ಷಗಳ ಹಿಂದೆ ಯಾರೆಲ್ಲ ಇದ್ರು ಅವರೆಲ್ಲರೂ ಸಹ ಆ ಸಭೆಗೆ ಹಾಜರಾಗಬೇಕು, ಅವತ್ತೇನು ಮಾತುಕತೆ ಆಗಿತ್ತು ಅದನ್ನ ಪ್ರಸ್ತಾಪ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.